ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ನೈಟ್ 10 ಗಂಟೆಗೆ ಲೈಟ್ ಕರೆಂಟ್ ಹೋಗಿದ್ದು, ಇವಾಗ ಬೆಳಿಗ್ಗೆ 9 ಗಂಟೆ ಬಂದಾವ್ರಿ. ಅದಕ್ಕೆ ಯಾವುದೇ ಅಡುಗೆ ರೆಸಿಪೀಸ್ ಯಾವುದು ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ಏನೆಲ್ಲ ಚಪಾತಿ ಮತ್ತು ಕಡಲೆಬೇಳೆ ಪಲ್ಯ ಮಾಡಿದ್ದೆ ಮತ್ತು ಪುಳಿಯೋಗರೆ ಮಾಡಿದ್ದೆ. ಎಲ್ಲರೂ ಟಿಫಿನ್ ಕಟ್ಕೊಂಡು ಹೋದರು. ಇವಾಗ ಒಂದು ನಾನು ಮನೆಯೊಳಗೆ ಆಯಿಲ್ ರೆಡಿ ಮಾಡ್ಕೊಳಕತ್ತಿದ್ದೆ ರೀ. ಹೇರ್ ಫಾಲ್ ಸಲುವಾಗಿ ಹೇರ್ ಫಾಲ್ ಭಾಳ ಆಗತ್ತಿದ್ದು, ಅದಕ್ಕೆ ಹೇರ್ ಫಾಲ್ ಸಲುವಾಗಿ ಒಂದು ಆಯಿಲ್ನ ರೆಡಿ ಮಾಡತ್ತೀನಿ ಮನೆಯೊಳಗೆ. ಬರ್ರಿ ಹೆಂಗೆ ಮಾಡೋದು ಅಂತ ನಿಮಗೂ ಒಂದು ಸಲ ಶೇರ್ ಮಾಡ್ಕೊತೀನಿ ನೋಡಿರಿ. ನಾನು ಮನೆಯೊಳಗೆ ಒಂದು ಆಯಿಲ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ರೀ ಯಾವಾಗ್ಲೂ. ಹೇರ್ ಫಾಲ್ ಸಲುವಾಗಿ ಅಥವಾ ಡ್ಯಾಂಡ್ರಫ್ ಸಲುವಾಗಿ ಮತ್ತು ಕೂದಲು ಉದ್ದೂ ಬರ್ತಾವ್ರಿ ಇದರಿಂದ. ಅದ್ರ ಸಲುವಾಗಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಕೊಬ್ಬರಿ ಎಣ್ಣೆ ಇರ್ತದಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿ ಕುದಿಸ್ಕೊಂಡು ತೆಗೆದಿಟ್ಕೊಂಡಿರ್ತೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡೋಣ ಬರ್ರಿ. ಇಲ್ಲಿ ನಾನು ಮೆಂತೆಕಾಳು ತೊಗೊಂಡೇನಿ ರೀ. ಇದು ನಿನ್ನೆ ಮೆಂತೆಕಾಳು ನೆನೆಸಿದ್ದಿದ್ದು ಮೊಳಕೆ ಆಗಿದ್ದು. ಇವು ಹಾಗೆ ಇದ್ರೂ ನಡೀತದ್ರಿ, ಅವು ತೊಗೊಂಡೇನಿ. ಮತ್ತು ಎಲೆ ತೊಗೊಂಡೇನಿ ರೀ, ತಿನ್ನೋ ಎಲೆ. ಇದು ಒಂದೆರಡು ತುಳಸಿ ಎಲೆ ತೊಗೊಂಡೇನಿ ರೀ. ಕರಿಬೇವು ತೊಗೊಂಡೇನಿ. ಕರಿಬೇವನ್ನೇ ಜಾಸ್ತಿ ತೊಗೊಂಡೇನಿ ರೀ ನಾನು, ಜಾಸ್ತಿ ಇತ್ತು. ಮತ್ತು ದಾಸವಾಳ ಎಲೆ ತೊಗೊಂಡೇನಿ. ಇದು ದಾಸವಾಳ ಹೂವು ಒಂದು ಎರಡೇ ಆಗಿದ್ದು ರೀ. ದಾಸವಾಳ ಹೂವು ತೊಗೊಂಡೇನಿ. ಬೋಗಾನಿ ತೊಗೊಂಡೇನಿ. ಬೋಗಾನಿ ಸ್ಟೀಲ್ದಿದ್ರೆ ಚಲೋ ಅನ್ನಿಸ್ತದೆ ರೀ, ಸ್ಟೀಲ್ದಾಗ ಮಾಡಿದ್ರೆ. ಕೊಬ್ಬರಿ ಎಣ್ಣೆ ತೊಗೊಂಡೇನಿ ರೀ. ಇವಾಗ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಆ ಎಣ್ಣೆ ಎಲ್ಲ ಬೋಗಾನಿ ಒಳಗೆ ಹಾಕ್ಕೊಳಕತ್ತೀನಿ. ಇಷ್ಟಕ್ಕೊಂದು ಅರ್ಧ ಕಿಲೋ ಎಣ್ಣೆ ನಡೀತದೆ, ಸ್ವಲ್ಪ ಕಡಿಮೆ ಇದ್ರೂ ನಡೀತದೆ. ನಂತಕ್ಕೆ ಇಷ್ಟ ಐತಿ, ನಾನು ಇಷ್ಟರೊಳಗೆ ಮಾಡಾಕತ್ತೀನಿ ರೀ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಕೋತೇನೆ ರೀ. ಇವಾಗ ನೋಡಿರಿ ಎಣ್ಣೆ ಬಿಸಿ ಆಗ್ಯದ, ಎಲ್ಲನೂ ಹಾಕೋತೇನೆ ಇವಾಗ. ಸ್ಲೋ ಒಳಗಿಟ್ಟು ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಕೋಬೇಕ್ರಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇದು ಎಲ್ಲ ಎಲೆ ಎಲ್ಲ ಕರಗಿ ಕುದ್ದು ಕಟಿ ಆಗ್ತಾವ್ರಿ. ಅಲ್ಲಿ ತನಕ ಕುದಿಸ್ಬೇಕು ಇದನ್ನು ಎಲ್ಲ. ಎಣ್ಣೆ ಎಲ್ಲ ಅವೆಲ್ಲ ಕುದಿಯೋ ತನಕ ಅಗದಿ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಬೇಕ್ರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಬೇಕು ಗ್ಯಾಸ್ನ, ಅಂದ್ರೆ ಚೆಂದಾಗಿ ಕುದೀತದ ಎಣ್ಣೆ. ನೋಡ್ರಿ ಇದು ಕುದಿಯೋಕೆ ಸ್ಟಾರ್ಟ್ ಮಾಡೋ ತಡ ಇಲ್ಲದೆ ಮನೆ ಎಲ್ಲ ಘಮ್ ಅಂತ ಸ್ಮೆಲ್ ಬರಾಕತ್ತೈತಿ. ಎಣ್ಣೆನೂ ಅಷ್ಟೇ ಹಾಗೆ ಘಮ ಘಮ ಅಂತ ಸ್ಮೆಲ್ ಬರ್ತಿರ್ತೈತಿ. ಇದು ಚಂದ ಇರ್ತೈತಿ. ಹಾಗೆ ನಡು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ ಇದು ಆಗಾಕೆ ಲೇಟ್ ಆಕೈತ್ರಿ. ಅನ್ಕ ನಾ ಒಂದು ಕಪ್ ಚಹಾ ಮಾಡ್ಕೊಂಡು ಚಹಾ ಕುಡಿತೀನಿ ರೀ. ಆಯಿಲ್ನ ನಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ. ಇಲ್ಕಂದ್ರೆ ಕೆಳಗೆ ಒಂದೇ ಕಡೆ ಆಗಿ ಹೊತ್ತೈತಿ. ಸ್ಲೋ ಇಟ್ಕೊಂಡು ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ. ಹಾಗೆ ಸ್ವಲ್ಪ ಹೂವಿದ್ದು ರೀ, ಅವೇ ಹೂವು ಪೋಣಿಸ್ಕೋತ ಕುಂತಿದ್ದೆ. ಎಣ್ಣೆನೂ ಆಯಿಲ್ನು ನೋಡ್ಕೋತ ನಿಂತಂಗಾಯ್ತು, ಹೂವು ಪೋಣಿಸ್ದಂಗಾಯ್ತು ಅಂತೇಳಿ ಮತ್ತೊಂದು ಸ್ವಲ್ಪ ಚಾಕು ಇಟ್ಟಿದ್ದೆ. ಮುಂದೆ ಹಿಡ್ಕೊಂಡು ಚಹಾ ಕುಡಿದಿರಲಿಲ್ಲ, ಅದಕ್ಕೆ ಸ್ವಲ್ಪ ಚಹಾ ಕುಡಿಯಾಕತ್ತಿದ್ದೆ ರೀ ಇವಾಗ. ನೋಡಿರಿ ಫುಲ್ ಆಯಿಲ್ ಎಲ್ಲ ಕುದ್ದದ ಪೂರ್ತಿ. ಎಲ್ಲ ಎಲೆ ಎಲ್ಲ ನೋಡಿರಿ ಕಟಿ ಆಗಿದಾವೆ, ಒಣಗಿ ಎಲ್ಲ ಕುದ್ದಿದಾವು, ಬೇಯ್ದಿದಾವೆ ನೋಡ್ರಿ ಎಲ್ಲ. ಮತ್ತು ಇದು ಕುದಿಯೋದನ್ನು ಕಡಿಮೆ ಆಗೈತೆ ಎಣ್ಣೆದ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ನಡಿತೈತ್ರಿ. ಇದಕ್ಕೇನು ಭಾಳ ಟೈಮು ಹತ್ತಲಿಲ್ಲ, ಜಸ್ಟ್ 8ರಿಂದ 9 ನಿಮಿಷ ಅಷ್ಟೇ ಹತ್ತಿದ. ಇದು ಎಣ್ಣೆ ಸ್ವಲ್ಪ ಐತೆ, ಅದಕ್ಕೆ ಜಲ್ದಿ ಆಯ್ತು. ಜಾಸ್ತಿ ಎಣ್ಣೆ ಇದ್ರೆ ಜಾಸ್ತಿ ಟೈಮ್ ಹತ್ತದ. ಆಫ್ ಮಾಡ್ಕೊಂಡ್ಬಿಡ್ತೇನೆ ರೀ ಇದನ್ನು. ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನೊಂದು ಹಾಫ್ ಆನ್ ಅವರ್ ಫುಲ್ ಎಣ್ಣೆ ಎಲ್ಲ ಆರೋ ತನಕ ಬಿಟ್ಬಿಡ್ಬೇಕು ಹಿಂಗೆ. ಆಮೇಲೆ ಇದನ್ನು ಸೋಸ್ಕೋಬೇಕು. ಈಗ ಇದನ್ನು ಆರಾಕ್ ಬಿಡ್ತೇನೆ ರೀ, ಫುಲ್ ಆರೋ ತನಕ ಬಿಡ್ತೇನೆ ಇದನ್ನು.
ಎಣ್ಣೆ ಇನ್ನೂ ಭಾಳ ಬಿಸಿ ಇತ್ತು ರೀ, ಅದು ಆರಕ್ಕೆ ಲೇಟ್ ಆಕ್ಕದಂತೆ ನಾನು ಒಂದು ಸ್ವಲ್ಪ ಬ್ಲೌಸ್ ಹೊಲಿಯೋದಿತ್ತು ರೀ, ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಕೊತ ಕುಂತಿದ್ದೆ. ಒಂದು ಅರ್ಧ ತಾಸು ಆದಮೇಲೆ ಎಣ್ಣೆ ಇವಾಗ ನೋಡ್ರಿ ಎಣ್ಣೆ ಎಲ್ಲ ಆರೈತಿ. ಇವಾಗ ನಾನು ಸೋಸ್ಕೋತೇನೆ. ನೋಡ್ರಿ ಎಣ್ಣೆ ಫುಲ್ ಗಟ್ಟಿ ಆಗೈತಿ, ಘಮ ಘಮ ಸ್ಮೆಲ್ ಬರತೈತಿ. ಇದನ್ನು ವಾರದಾಗ 2 ಸಲ ನೈಟ್ ಹಚ್ಕೊಳ್ಳೋದ್ರಿ, ಮಾರ್ನಿಂಗ್ ಎದ್ದು ತಲೆ ತೊಳ್ಕೊಳ್ಳೋದು. ವಾರದಾಗ 2 ಸಲ ಮಾಡೋದು. ಇದರಿಂದ ಕೂದಲು ಉದ್ದು ಬರ್ತಾವೆ ಮತ್ತು ಡ್ಯಾಂಡ್ರಫ್ನು ಕಡಿಮೆ ಆಗ್ತದೆ ಸ್ವಲ್ಪ, ಮತ್ತು ಕೂದಲು ಉದ್ರೋದು ಕಡಿಮೆ ಆಗ್ತಾವೆ. ನಾ ಅಂತೂ ಪ್ರತಿ ಸಲ ಇದನ್ನೇ ಯೂಸ್ ಮಾಡ್ತೀನಿ. ಹೊರಗಿಂದ ಯಾವುದೇ ಎಣ್ಣೆ ತರೋದಿಲ್ಲ, ಕೊಬ್ಬರಿ ಎಣ್ಣೆ ಅಷ್ಟೇ ಯೂಸ್ ಮಾಡ್ತೀನಿ. ಇದನ್ನು ಇದ್ರಾಗ ಹಾಕೊಂಡು ಇಟ್ಕೊಂಡು ಬಿಡ್ತೇನೆ ರೀ. ಈಗ ಇನ್ನೂ ಇದ್ರಾಗ ಉಳಿದಿರ್ತೈತಿ, ಇದನ್ನೇನು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಬಳೋತನ ಹಿಂಗೆ ಸೋಸಾಕೆ ಇಟ್ಬಿಟ್ರೆ ಅದೆಲ್ಲ ತಾನೇ ಜರಡಿ ಒಳಗೆಲ್ಲ ಸೋಸಿ ಬರ್ತೈತಿ. ಹಿಂಗೆ ಹಾಕಿ ನನಗಿದು ಎಫೆಕ್ಟ್ ಅನಿಸೈತಿ. ನಿಮ್ಗೆ ನೋಡ್ರಿ ಒಂದು ಸಲ ಟ್ರೈ ಮಾಡಿರಿ. ನಾನು ಪ್ರತಿ ಸಲ ಹಿಂಗೆ ಮಾಡ್ತೀನಿ. ನೋಡಿರಿ ಮತ್ತೆ ಇಷ್ಟು ಎಕ್ಸ್ಟ್ರಾ ಎಣ್ಣೆ ಬಂತು, ಅದಕ್ಕೆ ಸ್ವಲ್ಪ ಸೋಸಾಕೆ ಇಟ್ಕೊಂಡು ಬಿಡೋದು. ಎಲ್ಲ ಎಣ್ಣೆ ಫಿಲ್ಟರ್ ಆಕೈತಿ. ಎಣ್ಣೆ ಖಾಲಿಯಾಗಿ ಭಾಳ ದಿನ ಆಗಿತ್ತು ರೀ, ಇವತ್ತೇ ಮಾಡಿದ್ದೆ. ಅದಕ್ಕೆ ನಾನು ಇವತ್ತೇ ಒಂದು ಸ್ವಲ್ಪ ಹಚ್ಕೊಂಡು ಮಸಾಜ್ ಮಾಡ್ಕೊಳಕತ್ತೀನಿ ರೀ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಲೇಯರ್ ಕೂದಲೆಲ್ಲ ಲೇಯರ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ರೀ. ಚೆಂದಾಗಿ ಒಂದು 5ರಿಂದ 10 ನಿಮಿಷ ಮಸಾಜ್ ಮಾಡ್ಕೊಂಡ್ರೆ ತಲೆಗೆ ನೆತ್ತಿಗೆ ಸ್ವಲ್ಪ ಚಲೋ ಅನ್ನಿಸ್ತೈತಿ. ನಾ ಇದನ್ನು ನೈಟ್ ಹಚ್ಕೊಂಡು ಮಾರ್ನಿಂಗ್ ಎದ್ದು ತಲೆ ಸ್ನಾನ ಮಾಡ್ಕೋತೀನಿ. ನಾ ಮಾಡಿರೋ ಈ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.